ಕಮ್ಯುನಿಟಿ ಕಲರ್ಸ್ನ ಸಾಪ್ತಾಹಿಕ ವಿಕಲಚೇತನರ ಸುದ್ದಿ ಬುಲೆಟಿನ್. ಇದು ವಿಕಲಚೇತನ ಹಾಗೂ ಒಳಗೊಳ್ಳುವಿಕೆ ಕ್ಷೇತ್ರದ ಪ್ರಮುಖ ಬೆಳವಣಿಗೆಗಳ ಸಾಪ್ತಾಹಿಕ ಸಾರಾಂಶ. ಈ ಬುಲೆಟಿನ್ ಆಗಸ್ಟ್ 12ರಿಂದ ಆಗಸ್ಟ್ 19, 2026 ಸಾಪ್ತಾಹಿಕ ಸುದ್ದಿ ಸಾರಾಂಶವಾಗಿದೆ. ಸುದ್ದಿಯನ್ನು ಓದುತ್ತಿರುವವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸುತ್ತಿರುವವರು ರೇಡಿಯೋ ಉಡಾನ್, ಒಳಗೊಳ್ಳುವಿಕೆ ಮತ್ತು ಸಬಲೀಕರಣಕ್ಕಾಗಿ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ಕೊಲರಾಡೋ ಹೊಸ ಅಂಗವೈಕಲ್ಯ ನಿಧಿ ಮತ್ತು ಬೆಂಬಲ ಕಾನೂನುಗಳನ್ನು ಜಾರಿಗೆ ತಂದಿದೆ. ಕೊಲರಾಡೋದ ಶಾಸಕಾಂಗವು ಅಂಗವೈಕಲ್ಯ ಸಬಲೀಕರಣ ಮತ್ತು ಬೆಂಬಲದ ಮೇಲೆ ಕೇಂದ್ರೀಕರಿಸಿದ 3 ಕ್ರಾಂತಿಕಾರಿ ಕಾನೂನುಗಳನ್ನು ಅಂಗೀಕರಿಸಿದೆ. ಇದು ಆಗಸ್ಟ್ 12, 2026 ಜಾರಿಗೆ ಬರುತ್ತದೆ. ಹೌಸ್ ಬಿಲ್ 26, 1382 ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳು ಪ್ರಯೋಜನಗಳನ್ನು ಪಡೆಯಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಸಂಸ್ಥೆಗಳನ್ನು ಬೆಂಬಲಿಸಲು ಕೊಲರಾಡೋ ಅಂಗವೈಕಲ್ಯ ನಿಧಿ ಪ್ರಾಧಿಕಾರವನ್ನು ಸ್ಥಾಪಿಸುತ್ತಿದೆ. ಈ ಕಾನೂನುಗಳು ಗೃಹ ಮತ್ತು ಸಮುದಾಯ ಸೇವೆಗಳನ್ನು ಮರುರೂಪಿಸುತ್ತವೆ ಹಾಗೂ ಉತ್ತಮ ಪ್ರವೇಶ ಮತ್ತು ಬೆಂಬಲ ವ್ಯವಸ್ಥೆಗಳಿಗೆ ಮಾರ್ಗಗಳನ್ನು ಸೃಷ್ಟಿಸುತ್ತವೆ. ಈ ಸುದ್ದಿಯ ಮೂಲ www.cpwd.org. ಬಾಲ್ಯದ ಅಂಗವೈಕಲ್ಯ ಆರೈಕೆ ಪಾಲುದಾರಿಕೆಯನ್ನು ಬಲಪಡಿಸಲು ಡಿಎಫ್ಜಿಸಿ ಮತ್ತು ಯುನಿಸೆಫ್ ಭಾರತ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದಾದ್ಯಂತ ಬಾಲ್ಯದ ಅಂಗವೈಕಲ್ಯ ಆರೈಕೆ ಮತ್ತು ಬೆಳವಣಿಗೆಯ ವಿಳಂಬಗಳನ್ನು ಗುರುತಿಸಲು ಅಂಗವೈಕಲ್ಯ ನಿಧಿಗಳ ಸಹಯೋಗ, ಅಂದರೆ ದ ಡಿಸಬಿಲಿಟಿ ಫಂಡರ್ಸ್ ಕೊಲಾಬರೇಟಿವ್ ಅಥವಾ ಡಿಎಫ್ಜಿಸಿ ಮತ್ತು ಯುನಿಸೆಫ್ ಭಾರತ ತಮ್ಮ ಪಾಲುದಾರಿಕೆಯನ್ನು ನವೀಕರಿಸಿವೆ. 2026ರಿಂದ 2029 3 ವರ್ಷಗಳ ಈ ಸಹಯೋಗವು ಆರಂಭಿಕ ಪತ್ತೆಗಾಗಿ ಸುಸ್ಥಿರ ವ್ಯವಸ್ಥೆಗಳನ್ನು ಬಲಪಡಿಸುವ ಮತ್ತು ವಂಚಿತ ಸಮುದಾಯಗಳಲ್ಲಿನ ಮಕ್ಕಳಿಗೆ ಅಂಗವೈಕಲ್ಯ ಒಳಗೊಂಡಿರುವ ಆರೈಕೆಯನ್ನು ವಿಸ್ತರಿಸುವ ಗುರಿಯನ್ನು ಹೊಂದಿದೆ. ಈ ಸುದ್ದಿಯ ಮೂಲ www.deccanchronicle.com. 2027 ಭಾರತದ ಜನಗಣತಿಯಲ್ಲಿ ಎಲ್ಲಾ 21 ಅಂಗವೈಕಲ್ಯ ವರ್ಗಗಳನ್ನು ವರ್ಧಿತ ದತ್ತಾಂಶದೊಂದಿಗೆ ಗುರುತಿಸಲಾಗುವುದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ 2027 ಜನಗಣತಿಯು ತರಬೇತಿ ಪಡೆದ ಎಣಿಕೆ ಮತ್ತು ವ್ಯಾಪಕವಾಗಿ ಸುಧಾರಿತ ದತ್ತಾಂಶ ಸಂಗ್ರಹಣೆಯ ಮೂಲಕ ಎಲ್ಲಾ 21 ಅಂಗವೈಕಲ್ಯ ವರ್ಗಗಳನ್ನು ಗುರುತಿಸಲು ಒಂದು ಐತಿಹಾಸಿಕ ಅವಕಾಶವನ್ನು ನೀಡುತ್ತದೆ ಎಂದು ಘೋಷಿಸಿದ್ದಾರೆ. ನಿಖರ ಮತ್ತು ವಿಘಟಿತ ದತ್ತಾಂಶವು ಭಾರತದಾದ್ಯಂತ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಉದ್ದೇಶಿತ ಮಧ್ಯಸ್ಥಿಕೆಗಳನ್ನು ಸಕ್ರಿಯಗೊಳಿಸುತ್ತದೆ. ಈ ಸುದ್ದಿಯ ಮೂಲ www.newsonair.gov.in. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ಬೌದ್ಧಿಕ ಅಸಾಮರ್ಥ್ಯಗಳ ಬಗ್ಗೆ ಸ್ಟೀರಿಯೋಟೈಪುಗಳನ್ನು ವರ್ಧಿಸುವ ಅಪಾಯವನ್ನು ಉಂಟುಮಾಡುತ್ತದೆ. ಅಮೆರಿಕನ್ ಜೀವನದಲ್ಲಿ ಕೃತಕ ಬುದ್ಧಿಮತ್ತೆ ಹೆಚ್ಚುತ್ತಿರುವಂತೆ ಬೌದ್ಧಿಕ ವಿಕಲಚೇತನರ ಬಗ್ಗೆ ಸ್ಟೀರಿಯೋಟೈಪುಗಳನ್ನು ವರ್ಧಿಸಲು ತಂತ್ರಜ್ಞಾನವು ಸಜ್ಜಾಗಿದೆ ಎಂದು ಹೊಸ ಸಂಶೋಧನೆ ಬಹಿರಂಗಪಡಿಸುತ್ತದೆ. ಈ ಉದಯೋನ್ಮುಖ ಕಾಳಜಿಯು ಸಮಾನ ತಂತ್ರಜ್ಞಾನ ವಿನ್ಯಾಸವನ್ನು ಖಚಿತಪಡಿಸಿಕೊಳ್ಳಲು ಅಂಗವೈಕಲ್ಯ ಅರಿವುಳ್ಳ ಕೃತಕ ಬುದ್ಧಿಮತ್ತೆಯ ಅಭಿವೃದ್ಧಿ ಮತ್ತು ಪರೀಕ್ಷಾ ಪ್ರೋಟೋಕಾಲ್ಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಸುದ್ದಿಯ ಮೂಲ www.disabilityscoop.com. ಕಾರ್ಪೊರೇಟ್ ಪ್ರಯತ್ನಗಳ ಹೊರತಾಗಿಯೂ ಅಂಗವೈಕಲ್ಯ ಉದ್ಯೋಗ ಅಂತರವು 40% ಉಳಿದಿದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಂಗವೈಕಲ್ಯ ಉದ್ಯೋಗ ಅಂತರವು 40% ಆಸುಪಾಸಿನಲ್ಲಿ ಮುಂದುವರೆದಿದೆ. ಅಂಗವಿಕಲ ಕಾರ್ಮಿಕರು ಅಂಗವಿಕಲರಲ್ಲದ ಕಾರ್ಮಿಕರಿಗಿಂತ 2 ಪಟ್ಟು ಹೆಚ್ಚು ನಿರುದ್ಯೋಗ ದರವನ್ನು ಎದುರಿಸುತ್ತಿದ್ದಾರೆ. ಆಪಲ್ನ 2026 ಪ್ರವೇಶ ಮಾರ್ಗಸೂಚಿ ಸೇರಿದಂತೆ ಇತ್ತೀಚಿನ ಕಾರ್ಪೊರೇಟ್ ಪ್ರವೇಶ ಉಪಕ್ರಮಗಳು ಕೆಲಸದ ಸ್ಥಳ ತಂತ್ರಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ವಿನ್ಯಾಸದ ಮೂಲಕ ಭಾಗವಹಿಸುವಿಕೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ.
ಈ ಸುದ್ದಿಯ ಮೂಲ www.forbes.com. 2026ರ ಅಂಗವೈಕಲ್ಯ ಸೂಚಕ ವರದಿಯು ಕಾರ್ಪೊರೇಟ್ ಸೇರ್ಪಡೆ ಅಭ್ಯಾಸಗಳಲ್ಲಿ ಪ್ರಗತಿಯನ್ನು ತೋರಿಸುತ್ತದೆ. ಡಿಸಬಿಲಿಟಿ ಇನ್ 2026ರ ಅಂಗವೈಕಲ್ಯ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡಿದೆ. ಭಾಗವಹಿಸುವ ಕಂಪನಿಗಳಲ್ಲಿ 99% ಈಗ ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮ ಪ್ರಯೋಜನಗಳನ್ನು ಒದಗಿಸುತ್ತವೆ ಮತ್ತು 98% ಅಂಗವೈಕಲ್ಯ ಹೊಂದಿರುವ ಉದ್ಯೋಗಿಗಳಿಗೆ ಹೊಂದಿಕೊಳ್ಳುವ ಅಥವಾ ದೂರಸ್ಥ ಕೆಲಸದ ಸೌಕರ್ಯಗಳನ್ನು ನೀಡುತ್ತವೆ ಎಂದು ಈ ವರದಿ ತೋರಿಸುತ್ತದೆ. ಆದಾಗ್ಯೂ ಆಡಳಿತ, ಬಹಿರಂಗಪಡಿಸುವಿಕೆ, ಮಂಡಳಿಯ ಪ್ರಾತಿನಿಧ್ಯ ಮತ್ತು ಪ್ರವೇಶಿಸಬಹುದಾದ ಸಂಗ್ರಹಣೆಯಲ್ಲಿ ನಿರಂತರ ಅಂತರಗಳು ಉಳಿದಿವೆ. ಈ ಸುದ್ದಿಯ ಮೂಲ www.disabilityin.org. ಯುಎಸ್ ಕಾರ್ಮಿಕ ಇಲಾಖೆಯು ಅಂಗವೈಕಲ್ಯ ಹೊಂದಿರುವ ಯುವಕರು ಮತ್ತು ಯುವ ವಯಸ್ಕರಿಗೆ ಕಾರ್ಯತಂತ್ರಗಳನ್ನು ಪ್ರಕಟಿಸಿದೆ. ಅಮೆರಿಕದ ಕಾರ್ಮಿಕ ಇಲಾಖೆಯ ಅಂಗವಿಕಲ ಉದ್ಯೋಗ ನೀತಿ ಕಚೇರಿಯು 4-5 ವರ್ಷಗಳ ಸಹಕಾರ ಒಪ್ಪಂದಗಳ ಮೊದಲ ವರ್ಷಕ್ಕೆ $10.5 ಮಿಲಿಯನ್ ಹಣವನ್ನು ಘೋಷಿಸಿದೆ. ಈ ನಿಧಿಗಳು ಅಂಗವಿಕಲತೆ ಹೊಂದಿರುವ ಯುವಕರು ಮತ್ತು ಯುವ ವಯಸ್ಕರಿಗೆ, ವಿಶೇಷವಾಗಿ ಸೌಲಭ್ಯ ವಂಚಿತ ಸಮುದಾಯಗಳಲ್ಲಿ ಇರುವ ಅಂಗವಿಕಲ ಯುವಕರು ಮತ್ತು ಯುವ ವಯಸ್ಕರಿಗೆ ಉದ್ಯೋಗಕ್ಕೆ ಯಶಸ್ವಿಯಾಗಿ ಪರಿವರ್ತನೆಗೊಳ್ಳಲು ಸಹಾಯ ಮಾಡುವ ತಂತ್ರಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಈ ಸುದ್ದಿಯ ಮೂಲ www.dol.gov. ಎಫ್ಸಿಸಿ 2026ರಲ್ಲಿ ವಿಡಿಯೋ ಸಮ್ಮೇಳನ ಸುಲಭತೆಗಾಗಿ ಹೊಸ ನಿಯಮಗಳನ್ನು ನಿಗದಿಪಡಿಸಿದೆ. ಫೆಡರಲ್ ಕಮ್ಯುನಿಕೇಷನ್ಸ್ ಕಮಿಷನ್ ಎಫ್ಸಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನು ಸುಲಭವಾಗುವಂತೆ ಮಾಡಲು ಸಮಗ್ರ ನಿಯಮಗಳನ್ನು ಸ್ಥಾಪಿಸಿದೆ. ಇದರ ಗಡುವನ್ನು 2026ರವರೆಗೆ ವಿಸ್ತರಿಸಲಾಗಿದೆ. ಹೊಸ ಅವಶ್ಯಕತೆಗಳಲ್ಲಿ ಶೀರ್ಷಿಕೆಗಳು, ಕೀಬೋರ್ಡ್ ನ್ಯಾವಿಗೇಷನ್ ಹಾಗೂ ಕೆಲಸದ ಸಭೆಗಳು, ಆನ್ಲೈನ್ ತರಗತಿಗಳು ಮತ್ತು ಟೆಲಿಹೆಲ್ತ್ ಅಪಾಯಿಂಟ್ಮೆಂಟ್ಗಳಿಗೆ ಸ್ಕ್ರೀನ್ ರೀಡರ್ ಬೆಂಬಲ ಸೇರಿವೆ. ಇದು ಡಿಜಿಟಲ್ ಸಂವಹನಗಳಲ್ಲಿ ಪ್ರವೇಶ ಸಾಧ್ಯತೆಯ ವೈಶಿಷ್ಟ್ಯಗಳನ್ನು ನಿರ್ಮಿಸಲಾಗಿದೆ ಎನ್ನುವುದನ್ನು ಖಚಿತಪಡಿಸುತ್ತದೆ. ಈ ಸುದ್ದಿಯ ಮೂಲ www.abilities.com. ಇಲ್ಲಿಗೆ ಈ ವಾರದ ವಿಕಲಚೇತನರ ಸಾಪ್ತಾಹಿಕ ಸುದ್ದಿ ಬುಲೆಟಿನ್ ಮುಕ್ತಾಯಗೊಂಡಿತು. ಸುದ್ದಿಯನ್ನು ಓದಿದವರು ಮಿತ್ರಜ್ಯೋತಿಯ ಸ್ವಯಂ ಸೇವಕಿ ಶಾರದಾ. ಸುದ್ದಿಯನ್ನು ಸಂಗ್ರಹಿಸಿ ಪ್ರಸ್ತುತಪಡಿಸಿದವರು ರೇಡಿಯೋ ಉಡಾನ್. ಸಹಯೋಗ ಮಿತ್ರಜ್ಯೋತಿ ಸಂಸ್ಥೆ, ಬೆಂಗಳೂರು. ರೇಡಿಯೋ ಉಡಾನ್ ಭಾರತದ ಮೊದಲ ಆನ್ಲೈನ್ ಸಮುದಾಯ ರೇಡಿಯೋ ವೇದಿಕೆಯಾಗಿದ್ದು, ಸೇರ್ಪಡೆ ಮತ್ತು ಸಬಲೀಕರಣದ ಗುರಿಯನ್ನು ಹೊಂದಿದೆ. 2014ರಿಂದ ಇದು 28 ರಾಜ್ಯಗಳು ಮತ್ತು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಕೇಳುಗರನ್ನು ತಲುಪಿದೆ. ಪ್ರಮುಖ ಕಾರ್ಯಕ್ರಮ ಬದಲ್ತಾ ದೌರ್ನ 1500ಕ್ಕೂ ಹೆಚ್ಚು ಸಂಚಿಕೆಗಳು ಸೇರಿದಂತೆ 20,000ಕ್ಕೂ ಹೆಚ್ಚು ಗಂಟೆಗಳ ವಿಷಯವನ್ನು ಇದು ಉತ್ಪಾದಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ www.radioudan.com. ಧನ್ಯವಾದಗಳು.